ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಹೀಲಿಂಗ್ ಲೈಫ್ ವಿತ್ ಆರೋಗ್ಸ್. ಈ ವಿಡಿಯೋ ನಿಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಹೊಸ ಆಪರ್ಚುನಿಟೀಸ್ ಬರುವಂಥದ್ದಿದೆ. ಆ ಒಂದು ಆಪರ್ಚುನಿಟೀಸ್ ಬಂದಾಗ ನೀವು ಕಂಪ್ಲೀಟಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ನೀವು ಪ್ರಿಪೇರ್ಡ್ ಆಗಿರಬೇಕು. ಹಾಗಾಗಿ ನೀವು ಯಾವ ವಿಚಾರದ ಮೇಲೆ ಫೋಕಸ್ ಮಾಡಿ ಪ್ರಿಪೇರ್ ಆಗಬೇಕು ಅಂತ ಈ ಒಂದು ರೀಡಿಂಗ್, ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ನಾನು ಇಲ್ಲಿ 3 ಗ್ರೂಪ್ನ ಚೂಸ್ ಮಾಡಿದ್ದೀನಿ. ನಿಮಗೆ ಯಾವ ಒಂದು ಕ್ರಿಸ್ಟಲ್ ಕನೆಕ್ಟ್ ಆಗುತ್ತೆ ಅದನ್ನು ಚೂಸ್ ಮಾಡಿ, ಸೊ ದಟ್ ನಿಮಗೆ ಆ ಒಂದು ಕ್ರಿಸ್ಟಲ್ನ ಗೈಡೆನ್ಸ್ನ ನೀವು ಫಾಲೋ ಮಾಡಿ. ಈ ವಿಡಿಯೋ ನೀವು ನೋಡಿ ದಿನದಿಂದ 5 ದಿನದವರೆಗೂ ಕಂಪ್ಲೀಟಾಗಿ ನೀವು ಆ ಒಂದು ವಿಚಾರದ ಬಗ್ಗೆನೇ ಫೋಕಸ್ ಮಾಡಬೇಕಾಗಿರುತ್ತೆ. ಸೊ ಯಾರೆಲ್ಲ ಈ ಒಂದು ಟಂಬಲ್ನ ಚೂಸ್ ಮಾಡಿದ್ದೀರಾ ನೋಡೋಣ ಈ ನಿಮಗೆ ಗೈಡೆನ್ಸ್ ಬರ್ತಿದೆ ಅಂತ. ಈ ಕ್ರಿಸ್ಟಲ್ನ ಚೂಸ್ ಮಾಡಿರೋರು, ನೀವು ಯಾವಾಗಲೂ ನಿಮ್ಮ ಲೈಫಲ್ಲಿ ನಾನು ಬಿದ್ದೋಗ್ತೀನಿ ಅಥವಾ ಕಳ್ತ್ಕೊತೀನಿ ಅಂತ ಯಾವಾಗಲೂ ಅದೇ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ. ಯಾವಾಗಲೂ ಒಂದು ಲ್ಯಾಕ್ನೆಸ್ ಅಥವಾ ಕಳೆದೋಗೋ ವಿಚಾರದ ಬಗ್ಗೆನೇ ನಿಮಗೆ ಒಂದು ಯೋಚನೆ ಓಡ್ತಾ ಇರುತ್ತೆ. ಇದು ನಿಮಗೆ ಬರ್ತಿರೋವಂಥದ್ದು ಫ್ಯಾಮಿಲಿಯಲ್ಲಿ ನಿಮಗೆ ಹೇಳ್ಕೊಟ್ಟಿರೋವಂಥ ಒಂದು ವಿಚಾರಗಳಿಂದ ಅಥವಾ ಪ್ರಾಕ್ಟೀಸಸ್ನ ಫಾಲೋ ಮಾಡಿರೋದ್ರಿಂದ. ಅಂದರೆ ಹೇಳ್ತಿದ್ರು ಗೊತ್ತಾ, ತುಂಬ ಖುಷಿ ಪಡಬೇಡ, ನಿನ್ನ ಲೈಫಲ್ಲಿ ಏನೋ ಒಂದು ದುಃಖ ಬರುತ್ತೆ. ಯೂಶ್ವಲಿ ನಾವು ಇದನ್ನು ಚಿಕ್ಕ ವಯಸ್ಸಿಂದ ಕೇಳ್ಕೊಂಬಂದಿದ್ದೀವಿ, ತುಂಬ ಖುಷಿ ಪಡಬಾರ್ದಪ್ಪ, ಏನೋ ಒಂದು ತೊಂದರೆ ಆಗುತ್ತೆ ಅಂತ. ಇದೇ ರೀತಿ ನಿಮ್ಮ ಲೈಫಲ್ಲಿ ಯಾವಾಗಲೂ ನಾನು ಏನೇ ಒಂದು ಬಂದ್ರೂ ಓಕೆ, ಇದು ನನ್ನ ಹತ್ರ ಯಾವಾಗಲೂ ಜಾಸ್ತಿ ಹೊತ್ತು ಇರಲ್ಲ, ಶಾಶ್ವತವಾಗಿರಲ್ಲ, ಕಳ್ಕೊಂಡ್ಬಿಡ್ತೀನಿ ಅನ್ನೋ ಒಂದು ವಿಚಾರದಲ್ಲೇ ಯಾವಾಗಲೂ ನೀವು ಮುಳುಗೋಗಿರ್ತೀರ. ಹಾಗಾಗಿ ಇವಾಗ ನೀವು ಆ ಒಂದು ಮೈಂಡ್ಸೆಟ್ಟಿಂದ ಕಂಪ್ಲೀಟಾಗಿ ಆಚೆ ಬರಬೇಕು. ಅಂದರೆ ಚೈಲ್ಡ್ಹುಡ್ ಡೇಸಿಂದ ನೀವು ಏನೊಂದು ವಿಚಾರಗಳನ್ನ, ನೆಗೆಟಿವ್ ಥಾಟ್ಸ್ನ ಪ್ರಾಕ್ಟೀಸ್ ಮಾಡ್ಕೊಂಬಂದಿದ್ದೀರ, ಫಾಲೋ ಮಾಡ್ಕೊಂಬಂದಿದ್ದೀರ, ನೋಡ್ಕೊಂಬಂದಿದ್ದೀರ, ಅದರಿಂದ ಆಚೆ ಬಂದು ಸರಿಯಾದು ತಪ್ಪ್ಯಾದು ಅಂತ ನೀವು ಕೂತು ನಿಮ್ಮ ಒಂದು ಇಂಟ್ಯೂಷನ್ನ ಕೇಳಿಕೊಂಡು ಅನಾಲಿಸಿಸ್ ಮಾಡೋವಂಥ ಟೈಮ್ ಆಗಿದೆ. ಸೊ ಪ್ರತಿಯೊಂದು ವಿಚಾರ ನೀವೇನೇ ಮಾಡಬೇಕಾದ್ರೂ ನಿಮಗೊಂದು ಲ್ಯಾಕ್ನೆಸ್ ಮೈಂಡ್ ಬಂತು ಅಂದರೆ 1 ನಿಮಿಷ ನೀವು ಸೈಲೆಂಟಾಗಿ ಕೂತು, ನನಗೆ ಏನಕ್ಕೆ ಈ ಥಾಟ್ ಬರ್ತಾ ಇದೆ, ಯಾವ ಕಾರಣದಿಂದ ನಾನು ಇದನ್ನು ಕಳ್ಕೊತೀನಿ ಅಥವಾ ಇದು ನನಗೆ ಸರಿ ಹೊಂದಲ್ಲ ಅಂತ ಅನ್ಸ್ಕೊತಾ ಇದ್ದೀನಿ ಅಂತ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೆಟ್, ಪ್ರೋಸ್ ಆ್ಯಂಡ್ ಕಾನ್ಸ್ನ ಅನಾಲಿಸಿಸ್ ಮಾಡಿ ಮುಂದಿನ ಒಂದು ಹೆಜ್ಜೆ ತೊಗೊಳ್ಳಿ. ಇದರಿಂದ ನಿಮ್ಮ ಲೈಫಲ್ಲಿ ಸ್ಟೆಬಿಲಿಟಿ ಬರುವಂಥದ್ದಾಗುತ್ತೆ. ಬಿಕಾಸ್ ಚೈಲ್ಡ್ಹುಡ್ ಡೇಸಿಂದ ಬಂದಿರೋವಂಥ ಪ್ರಾಕ್ಟೀಸಸ್ನೇ ನೀವು ತಲೆಯಲ್ಲಿ ತುಂಬ್ಕೊಂಡಿರೋದ್ರಿಂದ ಅದೇ ಒಂದು ವಿಚಾರಗಳಲ್ಲಿ ನೀವು ಮುಂದೆ ಹೋಗ್ತಾ ಇದ್ದೀರಾ. ಅದರಿಂದ ನಿಮ್ಮ ಲೈಫಲ್ಲಿ ನಿಮಗೆ ಯಾವುದಾದ್ರೂ ಹೊಸ ವಿಚಾರನ ತಗೋಬೇಕು, ಮುಂದಕ್ಕೆ ಹೋಗಬೇಕು, ಅಥವಾ ನನಗೂ ಒಳ್ಳೆಯದಾಗುತ್ತೆ, ಮುಂದಕ್ಕೆ ಗುಡ್ ಥಿಂಗ್ಸ್ ಬರುತ್ತೆ ಅನ್ನೋದನ್ನ ನೀವು ಕಾನ್ಫಿಡೆಂಟಾಗಿ ತೊಗೊಳಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಾ, ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಇಲ್ಲಿ ನೀವು 20 ಸಲ ನೆಗೆಟಿವ್ ಥಾಟ್ಸೇ ಯೋಚನೆ ಮಾಡಿರ್ತೀರ. ನನ್ನ ಹತ್ರ ಇದು ಹಿಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಕಳ್ಕೊಂಬಿಡ್ತೀನಿ, ಅದು ಇದು ಅಂತ. ಪ್ರತಿ ಸಲ ಥಾಟ್ ಬಂದಾಗ 1 ನಿಮಿಷ ನೀವು ಸಮಾಧಾನವಾಗಿ ನಿಮ್ಮನ್ನ ನೀವೇ ಕೂತ್ಕೊಂಡು, ಯಾವ ವಿಚಾರಕ್ಕಾಗಿ ನನಗೆ ಈ ರೀತಿ ಥಾಟ್ ಬರ್ತಾ ಇದೆ, ಯಾಕೆ ಹಿಂಗಾಗುತ್ತೆ, ಏನು ಮಾಡಿದ್ರೆ ಸರಿ ಹೋಗುತ್ತೆ, ಏನು ಮಾಡಿದ್ರೆ ಸರಿ ಹೋಗಲ್ಲ ಅಂತ ಹೇಳಿ ನೀವು ನಿಮ್ಮ ಒಂದು ವಿಚಾರಗಳನ್ನ ಆಲೋಚನೆ ಮಾಡಬೇಕಾಗಿರುತ್ತೆ. ತುಂಬ ಟ್ರೆಡಿಷ್ನಲ್ ಅಥವಾ ಕನ್ವೆನ್ಷನಲ್ ಥಾಟ್ಸ್ ಇರೋವಂಥವ್ರು ಬ್ರಾಡ್ ಮೈಂಡೆಡ್ ಆಗಬೇಕಾಗಿದೆ ಇವಾಗ ನಿಮ್ಮ ಒಂದು ವಿಚಾರಗಳಲ್ಲಿ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಕಂಟಿನ್ಯೂಸ್ 5 ಡೇಸ್ ನೀವು ಒಂದು ವಿಚಾರ ನೋಡಿದಿಂದ ಯಾವ ಒಂದು ರಿವಾರ್ಡ್ಸ್ ಅಥವಾ ಆಪರ್ಚುನಿಟಿ ಯಾವ್ದು ಬೇಸಿಸ್ ಮೇಲೆ ನಿಮಗೆ ಬರುತ್ತೆ ಅಂತ ನೋಡೋಣ. ತುಂಬ ಕಾರ್ಡ್ಸ್ ಬಂದಿದೆ, ತುಂಬ ವಿಚಾರಗಳಲ್ಲಿ. ಅಂದರೆ ನಿಮ್ಮ ಲೈಫಲ್ಲಿ ಪ್ರತಿಯೊಂದು ಏರಿಯಾದಲ್ಲೂ ಬದಲಾವಣೆ ಬರುವಂಥದ್ದಿದೆ. ಬಟ್ ನಾನು ಒಂದೇ ಒಂದು ಕಾರ್ಡ್ ತೆಗಿತೀನಿ, ಹಾಗಾಗಿ ನೋಡೋಣ. ಈ ಒಂದು ಕಾರ್ಡ್ ಅವೇಕನಿಂಗ್. ಸೊ ಯಾವಾಗ ನೀವು ಈ ರೀತಿ ಅನಾಲಿಸಿಸ್ ಮಾಡ್ತೀರಾ, ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ನೇಚರೇ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ನೀವು ಯಾವ ರೀತಿ ಇದ್ರಿ ಅದರಿಂದ ಕಂಪ್ಲೀಟಾಗಿ ಆಚೆ ಬಂದು ನಿಮ್ಮ ಸೋಲ್ ಅವೇಕನಿಂಗ್ ಆಗುತ್ತೆ. ಅಂದರೆ ನೀವು ಈ ಲೈಫಲ್ಲಿ ಬಂದಿರುವಂಥದ್ದು ಯಾವುದೋ ಒಂದು ಪರ್ಪಸ್ ಆಗಿರುತ್ತೆ, ಆ ಒಂದು ಪರ್ಪಸ್ ನಿಮಗೆ ಅರಿವಾಗುತ್ತೆ. ಆ್ಯಂಡ್ ನೀವು ಅಬೆಂಡೆನ್ಸ್ ಲೈಫ್ನ ಒಂದು ಜೀವಿಸುವಂಥ ಒಂದು ಆಪರ್ಚುನಿಟಿ ನಿಮಗೆ ಸಿಗ್ತಾ ಹೋಗುತ್ತೆ. ಬಿಕಾಸ್ ಪ್ರತಿ ಸಲ ನಿಮಗೆ ಈ ಆಪರ್ಚುನಿಟೀಸ್ ಯಾಕೆ ಬರ್ತಾ ಇರಲಿಲ್ಲ ಅಥವಾ ಬಂದರೂ ಮಿಸ್ ಆಗ್ತಿತ್ತು ಅಂದರೆ ಯಾವಾಗಲೂ ಕಳೆದೋಗುತ್ತೆ ಅಥವಾ ನೆಗೆಟಿವ್ ವೈಬ್ರೇಷನಲ್ಲೇ ಇದ್ರಿ. ಯಾವಾಗ ಈ ಅವೇಕನಿಂಗ್ ಆಗುತ್ತೆ ನೀವು ಈ ಒಂದು ಮೆಥಡ್ ಫಾಲೋ ಮಾಡಿದಾಗ, ಯು ಅಟ್ರಾಕ್ಟ್ ಲಾಟ್ ಆಫ್ ಅಬಂಡೆನ್ಸ್. ಥ್ಯಾಂಕ್ ಯು. ನಿಮಗೆ ಇದು ಕನೆಕ್ಟ್ ಆಗಿದ್ದರೆ ಕಮೆಂಟ್ಸಲ್ಲಿ ಶೇರ್ ಮಾಡಿ. ನಂಬರ್ನ ಚೂಸ್ ಮಾಡಿದ್ರಿ. ನೋಡೋಣ ನಿಮ್ಮ ಲೈಫಲ್ಲಿ ನೀವು ಯಾವ ಒಂದು ವಿಚಾರ ಬಗ್ಗೆ ಫೋಕಸ್ ಮಾಡಬೇಕು, ವರ್ಕ್ ಮಾಡಬೇಕು ಕಂಟಿನ್ಯೂಸ್ 5 ದಿನಗಳು. ನೆನ್ಪಿಟ್ಕೊಳ್ಳಿ, ಈ ವಿಡಿಯೋ ಸಿಕ್ಕಿದ ದಿನದಿಂದ 5 ದಿನ ಕಂಟಿನ್ಯೂಸ್ ಆಗಿ ನೀವು ನಾನು ಹೇಳಿದ ಒಂದು ಗೈಡೆನ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗುವಂಥದ್ದಾಗಿರುತ್ತೆ. ಸೊ ಯಾವ ಒಂದು ವಿಚಾರದ ಬಗ್ಗೆ ಇಲ್ಲಿ ನೀವು ಯಾವಾಗಲೂ ನಿಮ್ಮನ್ನೇ ನೀವು ಸ್ಯಾಕ್ರಿಫೈಸ್ ಮಾಡ್ಕೊತೀರಾ. ನಿಮ್ಮ ಒಂದು ಪೊಟೆನ್ಷಿಯಲ್ನ ನೀವು ಅರಿವು ಮಾಡ್ಕೊತಾ ಇಲ್ಲ. ನಿಮ್ಮಲ್ಲಿ ಆ ಒಂದು ಪೊಟೆನ್ಷಿಯಲ್ ತುಂಬ ಚೆನ್ನಾಗೇ ಇದೆ. ಬಟ್
ಯಾವಾಗಲೂ ನಿಮಗೆ ಅನಿಸುತ್ತೆ ನಿಮ್ಮಲ್ಲಿ ಏನೋ ಒಂದು ಕಮ್ಮಿ ಇದೆ, ಸೆಲ್ಫ್ ಡೌಟ್ ತುಂಬ ಇದೆ. ಹಾಗಾಗಿ ನೆಕ್ಸ್ಟ್ 5 ಡೇಸ್ ಕಂಟಿನ್ಯೂಸ್ ಆಗಿ ನೀವು ಈ ಒಂದು ಡೌಟ್ಫುಲ್ ಎನರ್ಜಿಯಿಂದ ಆಚೆ ಬಂದು ಚಿಕ್ಕ ವಿಷಯಗಳನ್ನ ಪ್ರಯತ್ನ ಪಡ್ತಾ ಹೋಗಿ. ಅಂದರೆ ಈಗ ನೀವು ಅಡುಗೆ ಮಾಡಬೇಕು ಅಂತ ಹೇಳಿದ್ರು ನೀವು ಯೋಚನೆ ಮಾಡ್ತೀರಾ, ಅಮ್ಮನ ಕರಿತೀರಾ, ಅಮ್ಮ ಉಪ್ಪು ಎಷ್ಟು ಹಾಕ್ಬೇಕು ಹಾಕು, ಅಥವಾ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು. ಅಡುಗೆ ಮಾಡಬೇಕಾದ್ರೂ ನೀವು ಮನೇಲಿ ಅಮ್ಮನ ಕರೆದು ಅಮ್ಮ ನನಗೆ ಉಪ್ಪು ಹಾಕೋಕ್ಕೆ ಗೊತ್ತಾಗ್ತಿಲ್ಲ ಎಷ್ಟು ಅಂತ ಉಪ್ಪು ಹಾಕು. ಸೊ ಎಲ್ಲಿ ನಿಮಗೆ ಡೌಟ್ಫುಲ್ ಎನರ್ಜಿ ಬರ್ತಾ ಇರುತ್ತೆ ಆ ಒಂದು ಪ್ರತಿ ಕ್ಷಣದಲ್ಲೂ ನೀವು ಆ್ಯಕ್ಷನ್ ತಗೊಳ್ಳಿ. ನೀವು ಯಾವಾಗ ಆ್ಯಕ್ಷನ್ ತೊಗೊತೀರಾ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಸೊ ನಿಮಗೆ ತುಂಬ ಸ್ಯಾಕ್ರಿಫೈಸ್ ಮಾಡೋದು ಅಂದರೆ ತುಂಬ ಇಷ್ಟ. ಓಕೆ, ಸೊ ಡೋಂಟ್ ಡೂ ಇಟ್. ನೀವು ನಿನ್ನೆ ತುಂಬ ಕಟ್ಟಾಕೊತೀರಾ, ನಿಮ್ಮ ಒಂದು ತುಂಬ ಲಿಮಿಟಾಗಿರಬೇಕು, ಬೌಂಡ್ರಿಯಲ್ಲಿ ಇರಬೇಕು ಅಂತ ಹೇಳ್ತೀರಾ. ಬಟ್ ನಿಮ್ಮ ಒಂದು ಪೊಟೆನ್ಷಿಯಲ್ ತುಂಬ ಜಾಸ್ತಿನೇ ಇದೆ, ನಿನ್ನೆ ನೀವು ಲಿಮಿಟಾಗಿ ನೋಡ್ತಾ ಇದ್ದೀರಾ. ಟೈಮ್ ಟು ಸಿ ಯುವರ್ ಸೆಲ್ಫ್ ಲಿಮಿಟ್ಲೆಸ್. ಈ ಒಂದು ವಿಚಾರನ ನೀವು ಕಂಟಿನ್ಯೂಸ್ 5 ದಿನ ಫಾಲೋ ಮಾಡೋದ್ರಿಂದ, ನಿಮ್ಮನ್ನ ನೀವು ಲಿಮಿಟ್ ಮಾಡ್ಕೊಳ್ದೆ, ಬೀಯಿಂಗ್ ಲಿಮಿಟ್ಲೆಸ್, ಸ್ಯಾಕ್ರಿಫೈಸ್ ಮಾಡದೆ ನಿಮ್ಮನ್ನ ನೀವು ನೋಡ್ಕೊಳ್ಳೋದ್ರಿಂದ ಯಾವ ಒಂದು ರಿವಾರ್ಡ್ಸ್ ಅಥವಾ ಬ್ಲೆಸ್ಸಿಂಗ್ಸ್ ಬರುತ್ತೆ ಅನ್ನೋದಾದರೆ, ಆ್ಯಸ್ ಎ ಸೆಡ್, ನಿಮ್ಮನ್ನ ನೀವು ತುಂಬ ಕಟ್ಟಾಕೊಂಡಿರೋದ್ರಿಂದ ಯು ಸ್ಟಾರ್ಟ್ ಫ್ಲೈಯಿಂಗ್ ಹೈ. ನಿಮ್ಮ ಒಂದು ಪೊಟೆನ್ಷಿಯಲ್ ನಿಮಗೆ ಗೊತ್ತಾಗುತ್ತೆ. ಸೊ ಸ್ಕೈ ಈಸ್ ಆಲ್ಸೋ ನಾಟ್ ಅ ಲಿಮಿಟ್ ಅನ್ನೋ ಒಂದು ಕಾನ್ಸೆಪ್ಟನ್ನ ನೀವು ಅಡಾಪ್ಟ್ ಮಾಡಿಕೊಂಡು ಆರೋದನ್ನ ಕಲಿತೀರಾ ನಿಮ್ಮ ಲೈಫಲ್ಲಿ. ನಿನ್ನೆ ನೀವು ತುಂಬ ಗುಬ್ಬಜ್ಜಿ ಥರ ಬಚ್ಚಿಕೊಂಡಿದ್ದೀರಾ. ಇಟ್ಸ್ ನಾಟ್ ದ ಟೈಮ್. ಚಿಟ್ಟೆಗೆ ಹಾರೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ಏನೇನೆಲ್ಲ ಅಚೀವ್ ಮಾಡಬೇಕು, ಎಲ್ಲೆಲ್ಲ ಹೋಗಬೇಕು ಅಂತ ಇತ್ತು, ನಿಮ್ಮ ಒಂದು ಲೈಫ್ ಗ್ರಾಫ್ ಎಲ್ಲಿಗೆ ಹೋಗಬೇಕಿತ್ತು, ಅಪ್ಗ್ರೇಡ್ ಆಗಬೇಕಿತ್ತು, ಅದು ಆಗುವಂಥದ್ದು ಆಗಿರುತ್ತೆ. ಸೊ ಈ ಒಂದು ವಿಡಿಯೋ ಮಾಡಬೇಕಾದ್ರೆ ಸಡನ್ನಾಗಿ ಲೈನ್ಸ್ ಗ್ರಾಫಲ್ಲಿ ನೋಡ್ಬೋದು ಚೇಂಜಸ್ಸು. ದಟ್ ಈಸ್ ವೇರ್ ಏಂಜಲ್ಸ್ ಐಲಿ ನಿಮಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಇದ್ದಾರೆ ಎಸ್ ಅಂತ. ಸೊ ಟ್ರೈ ಟು ಡೂ ದ್ಯಾಟ್. ಏಂಜಲ್ಸ್ ಪ್ರೆಸೆನ್ಸ್ ನೀವು ನೋಡ್ಬೋದು, ಅಥವಾ ಡಿವೈನ್ ಬ್ಲೆಸ್ಸಿಂಗ್ಸ್ ಅದು ನಿಮಗೆ. ಸೊ ನಿಮ್ಮನ್ನ ನೀವು ಕಟ್ಟಾಕೊಳ್ದೆ ಬಿ ಲಿಮಿಟ್ಲೆಸ್ ಸೊ ದ್ಯಾಟ್ ಯು ಕ್ಯಾನ್ ಫ್ಲೈ ಐ ಆ್ಯಂಡ್ ಹೈ ಅಬವ್. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ನಿಮಗೆ ರೆಸೊನೇಟ್ ಆಗಿದೆ ಅಂತ ಹೇಳಿದ್ರೆ ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಸೊ ದಟ್ ಈ ರೀತಿಯಾದ ಗೈಡೆನ್ಸ್ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಲೈಫಲ್ಲಿ ನೀವು ಅಪ್ಗ್ರೇಡ್ ಆಗೋದಕ್ಕೆ. ಥ್ಯಾಂಕ್ ಯು.